ಡಿಕೆ ಜೊತೆ ಬುಧವಾರ ಪಟ್ಟಕ್ಕೇರೋ ಶಾಸಕರು ಯಾರು? ಇದು ಈಗಿರುವಂಥ ಪ್ರಶ್ನೆ. ದೆಹಲಿಯಲ್ಲಿ ಹಿಂದೆ ಫೈನಲ್ ಆಗುತ್ತಾ ಮಿನಿಸ್ಟರ್ ಲಿಸ್ಟ್? ಸಿದ್ದು ಪಟ್ಟಿ, ಡಿಕೆ ಪಟ್ಟಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಎರಡೆರಡು ಪಟ್ಟಿಗಳಿದ್ದಾವೆ. ಸಿದ್ದರಾಮಯ್ಯನವ್ರ ಕೈಯಲ್ಲಿ ಒಂದು ಪಟ್ಟಿ ಇದೆ, ಶಾಸಕರು ಹೆಸರುಗಳಿದ್ದಾವೆ. ಮತ್ತು ಡಿ.ಕೆ. ಶಿವಕುಮಾರ್ ಕೈಯಲ್ಲಿ ಒಂದು ಪಟ್ಟಿ ಇದೆ, ಅದರಲ್ಲಿ ಕೆಲವೊಂದಿಷ್ಟು ಶಾಸಕರ ಹೆಸರುಗಳಿದ್ದಾವೆ. ಸೊ ಇದರಲ್ಲಿ ಯಾರ್ಯಾರ ಹೆಸರುಗಳನ್ನು ಫೈನಲ್ ಮಾಡ್ತಾರೆ ಹೈಕಮಾಂಡ್ನವರು? ಇಬ್ಬರ ಪಟ್ಟಿಯನ್ನು ಹಿಡ್ಕೊಂಡು ಒಬ್ಬರಿಗೆ ಏನಾದರೂ ಮನೆ ಹಾಕಬೇಕು ಅಂತ ಟ್ರೈ ಮಾಡಿದರೆ ಮೇ ಬಿ ಅವ್ರಿಗೆ ಕೊಡ್ತಾರೆ. ಮತ್ತು ಎಕ್ಸ್ಟ್ರಾ ಯಂಗ್ಸ್ಟರ್ಸ್ ಇದ್ದಾರೆ, ಇನ್ನು ಯುವ ನಾಯಕರಿದ್ದಾರೆ, ಅವ್ರಿಗೆ ಮನೆ ಹಾಕ್ತಾರಾ ಅಥವಾ ಹಿರಿಯ ನಾಯಕರಿಗೇ ಮನೆ ಹಾಕ್ತಾರಾ? ಇದೆಲ್ಲದರ ಬಗ್ಗೆ ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನು ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಪಡೆಯೋ ಶಾಸಕರು ಯಾರ್ಯಾರು? ರಾಜ್ಯಸಭೆ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಯೂ ಕೂಡ ನಡೆಯುತ್ತಾ? ರಾಷ್ಟ್ರ ರಾಜಧಾನಿಯತ್ತ ಮತ್ತೆ ಹೊರಟಿದ್ದಾರೆ ಖರ್ಗೆ, ಸಿದ್ದು, ಡಿಕೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಸರ್ಕಾರ್ ಬಿಗ್ ಎಕ್ಸ್ಕ್ಲೂಸಿವ್ ಅಂದರೆ ಒಂದಂತೂ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈಗ ದೆಹಲಿಗೆ ಹೊರಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಸೈಡ್ಲೈನ್ ಮಾಡಂಗೇ ಇಲ್ಲ, ಅವರನ್ನು ದೂರ ಇಟ್ಟು ರಾಜಕಾರಣ ಮಾಡಂಗೇ ಇಲ್ಲ ರಾಜ್ಯದಲ್ಲಿ. ಅದರಿಂದ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಸೊ ಅದರ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು, ಈಗ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಮತ್ತೆ ಅವ್ರ ಜೊತೆಗೆ ಯಾರ್ಯಾರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ರಾಜ್ಯದಿಂದ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಡಿ.ಕೆ. ಸಂಪುಟ ಸರ್ಕಸ್. ಈಗ ದೆಹಲಿಗೆ ಹೊರಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಖರ್ಗೆ ಅವರಿಗಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಕಲಬುರಗಿಯಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರೋದು ಖರ್ಗೆ ಅವರು. ಇತ್ತ ಬೆಂಗಳೂರು HALನಿಂದ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ.ಶಿ ಅವರು ಹೊರಟಿದ್ದಾರೆ. ಸಚಿವರ ಪಟ್ಟಿಯೊಂದಿಗೆ ಒಂದೇ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯಲಿದೆ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್. ಡಿ.ಕೆ.ಶಿ ನೂತನ ಸಂಪುಟ ರಚನೆ ಕುರಿತು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನ ಕೇಳಲಿದ್ದಾರೆ ಹೈಕಮಾಂಡ್ ನಾಯಕರು. ಯಾರು ಸೂಕ್ತ, ಯಾರು ಅರ್ಹರಿದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನ ಕೇಳ್ತಾರೆ. ಡಿ.ಕೆ. ಮತ್ತು ಸಿದ್ದರಾಮಯ್ಯ ಇಬ್ಬರ ಲಿಸ್ಟ್ ಇಟ್ಕೊಂಡು ಸಚಿವರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಜೊತೆ ಚರ್ಚಿಸಿ ಫೈನಲ್ ಮಾಡಲಾಗುತ್ತೆ. ಡಿ.ಕೆ. ಸಂಪುಟ ಸರ್ಕಸ್ ನಾಳೆಯೂ ಮುಂದುವರಿಯುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ದೆಹಲಿಯಲ್ಲೇ ಇವತ್ತು ವಾಸ್ತವ್ಯವನ್ನ ಹೂಡ್ತಾರೆ. ಇದೇ ವೇಳೆ ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಯನ್ನ ಮುಗಿಸಲಿದ್ದಾರೆ ನಾಯಕರು. ಕುತೂಹಲ ಮೂಡಿಸಿದೆ ಈಗ ನೂತನ ಸಂಪುಟ ರಚನೆಯ ಆಯ್ಕೆ ಪ್ರಕ್ರಿಯೆ. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಬಹಳ ಪ್ರಮುಖವಾಗಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಯಾರು ಇಲ್ಲಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅನ್ನೋ ಪ್ರಶ್ನೆ ಇದೆ. ಸೊ ಅದಕ್ಕೂ ಕೂಡ ಒಂದು ಅಂತಿಮವಾದಂಥ ತೆರೆ ಬೀಳುತ್ತೆ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಮೇ ಬಿ ಒಂದಿಷ್ಟು ಯಂಗ್ ಲೀಡರ್ಸ್ ಮತ್ತು ಒಂದಿಷ್ಟು ಹಿರಿಯ ಸಚಿವರನ್ನು ಕರ್ಕೊಂಡೇ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಡಿ.ಕೆ. ಶಿವಕುಮಾರ್, ಎರಡನೇ ಹಂತದಲ್ಲಿ ಉಳಿದಂಥವರು. ಸೊ ಈಗ ದೆಹಲಿಗೆ ಹೊರಟು ನಿಂತಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಕಲಬುರಗಿಯಿಂದ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇತ್ತ HALನಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೊರಟಿದ್ದಾರೆ ಈಗಾಗಲೇ. ಸೊ ಸಚಿವರ ಪಟ್ಟಿಯೊಂದಿಗೆ ಒಂದೇ ಫ್ಲೈಟ್ನಲ್ಲಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಸಿಕ್ಕಾಪಟ್ಟೆ ಒತ್ತಡ ಹೇರಿದ್ದಾರೆ ಕೆಲವೊಂದಿಷ್ಟು ಜನ ಸಚಿವಾಕಾಂಕ್ಷಿಗಳು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ. ಇನ್ನು ಸಿದ್ದರಾಮಯ್ಯನವರು ತಮ್ಮ ಬಂಟರನ್ನು ಅಥವಾ ತಮ್ಮ ಬಣದ ನಾಯಕರನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ. ಸೊ ಎರಡು ಲಿಸ್ಟ್ಗಳಂತೂ ರೆಡಿ ಇದ್ದಾವೆ. ಅದನ್ನು ಹೈಕಮಾಂಡ್ನವರು ತೆಗೆದುಕೊಂಡು ಯಾರ ಹೆಸರುಗಳನ್ನು ಸೂಚಿಸಿದ್ದಾರೆ ಮತ್ತು ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಯೋಗ್ಯರು ಅಥವಾ ಅರ್ಹತೆ ಇರೋರು, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ.